ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ದೆ ಅಲ್ವಾ? ಸೊ ಕೆಲವೊಂದು ಫಲಾನುಭವಿಗಳು ಏನು ಮಾಡ್ತಾ ಇದ್ರು, ಮೇಡಮ್ ಸುಳ್ಳು ಇದು, ನಮ್ಮ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ, ಹಣ ಎಲ್ಲಿ ಜಮಾ ಆಗಿದೆ, ಸೊ ಏನಾದರೂ ಪ್ರೂಫ್ ಇದೆಯಾ ಅಂತ ಕೇಳ್ತಾ ಇದ್ರು. ಸೊ ಇವರಿಗೆ ಪ್ರೂಫ್ ವಿತ್ ಪ್ರೂಫ್ ಸಮೇತ ಇವತ್ತು ನಿಮಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಹಣವನ್ನು ರಿಸೀವ್ ಮಾಡ್ಕೊಂಡಿರುವಂತಹ ಫಲಾನುಭವಿಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿದ್ದಾರೆ. ಸೊ ನೀವು ಕೂಡ ನಾನು ನಿನ್ನೆ ಹಾಕಿರುವಂತಹ ವಿಡಿಯೋಗೆ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಎಲ್ಲಿ ಕಮೆಂಟ್ ಮಾಡಿದ್ದಾರೆ ಅಂತ ನಿಮಗೆ. ನಾನೇನೆ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ವಿತ್ ಸ್ಕ್ರೀನ್ ಶಾಟ್ ಸಮೇತ. ಸೊ ಕನ್ಫರ್ಮ್ ಆಗಿ ಹಣ ಬಿಡುಗಡೆ ಆಗಿದೆ. ಸೊ ಎಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದಿಲ್ಲ, ಸೊ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ನೆಕ್ಸ್ಟ್ 27ನೇ ಕಂತಿನ ಹಣ ಇನ್ನೂ ಕೂಡ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಏನು ಹೇಳ್ತಾ ಇದ್ದೀರಲ್ವಾ, ಸೊ ಅಂಥವ್ರಿಗೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇಂದಿರಾ ಕಿಟ್ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿ ಇದೆ, ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಎಲ್ಲ ಒಂದು ಇನ್ಫಾರ್ಮೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಇವತ್ತು. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ನಾನು ಹೇಳಿದೆ ನಿಮ್ಗೆಲ್ರಿಗೂ ಕೂಡ 28ನೇ ಕಂತಿನ ಹಣ ಏನಾಗಿದೆ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಮೊನ್ನೆಯಿಂದ ಇಲ್ಲಿ ಬಿಡುಗಡೆ ಆಗಿರೋದು ಶುರು ಆಗಿದೆ ಅಂತ. ಬಟ್ ಏನಂತ ಅಂದ್ರೆ ಇಲ್ಲಿ ಟ್ರಯಲ್ ಟೆಸ್ಟ್ ಅಂತ ಅಂದ್ರೆ ಒಂದು 5,000 ರಿಂದ 6,000 ಫಲಾನುಭವಿಗಳಿಗೆ ಅಷ್ಟೇ ಅವರು ಟ್ರಯಲ್ ಟೆಸ್ಟ್ ಮಾಡಿರ್ತಾರೆ. ಆನಂತರ ಸ್ವಲ್ಪ ಹಂತವಾಗಿ ಅಂದ್ರೆ ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ, ಮೂರನೇ ಹಂತದಲ್ಲಿ ಅವರು ಬಿಡುಗಡೆ ಮಾಡುವಂಥದ್ದು. ಬಟ್ ಇವಾಗ ಹಣ ಜಮಾ ಆಗೋದು ಶುರುವಾಗಿದೆ. ಯಾಕೆಂತ ಅಂದ್ರೆ 27ನೇ ಕಂತಿನ ಹಣವನ್ನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ಅಂಥವ್ರಿಗೆ ಇವಾಗ ನೆಕ್ಸ್ಟ್ ಮತ್ತೆ 2,000 ಹಣ ಬಂದ್ರೆ ಏನಾಗುತ್ತೆ, ಸೊ 28ನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋದು ಫಲಾನುಭವಿಗಳಿಗೂ ಕೂಡ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಿನ್ನೆ ಹಾಕಿರುವಂತಹ ವಿಡಿಯೋದಲ್ಲಿ ಫಲಾನುಭವಿಗಳು 2 ರಿಂದ 3 ಜನ ಏನ್ ಮಾಡಿದ್ದಾರೆ, ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆ ವಿತ್ ಸ್ಕ್ರೀನ್ ಶಾಟ್ ಸಮೇತ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಇಲ್ಲಿ ಹಣ ರಿಸೀವ್ ಮಾಡ್ಕೊಂಡಿರೋರು ಕಮೆಂಟ್ ಮಾಡಿರುವಂತದ್ದು. ನಾನು ನಿನ್ನೆನೇ ಹೇಳಿದೆ ನಿಮಗೆ ಏನಂತ ಅಂದ್ರೆ ಇವಾಗ ಸರ್ಕಾರ ಅರ್ಧಕ್ಕರ್ಧ ಸುಳ್ಳೇ ಹೇಳ್ತಾ ಇರುತ್ತೆ. ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರೆ, ಇನ್ನು ಕೂಡ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಕನ್ಫರ್ಮ್ ಆಗೋದೆಲ್ಲಿ ಅಂತ ಅಂದ್ರೆ ಫಲಾನುಭವಿಗಳು ನಮಗೆ 28ನೇ ಕಂತಿನ ಹಣ ಬಂದು ಜಮಾ ಆಗಿದೆ, ಸೊ ನಾವು 2,000 ರಿಸೀವ್ ಮಾಡ್ಕೊಂಡಿದೀವಿ ಅಂತ ಯಾವತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾರೆ ಅಲ್ವಾ, ಸೊ ಅವತ್ತು ನಮಗೂ ಕೂಡ ಒಂದು 100ಗೆ 100% ಕ್ಲಾರಿಟಿ ಸಿಗುವಂತದ್ದು. ಸೊ ಇವಾಗ ನಮಗೆ ಕ್ಲಾರಿಟಿ ಸಿಕ್ಕಿದೆ, ಫಲಾನುಭವಿಗಳು ಹಣ ರಿಸೀವ್ ಆಗಿದೆ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಇನ್ ಮುಂದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುತ್ತೆ. ಸೊ ನಿಮಗೆ ಏನಾದರೂ ಇನ್ನು 27ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, 3ನೇ ಹಂತದಲ್ಲೂ ಕೂಡ ಹಣ ಬಿಡುಗಡೆ ಆಗಿದೆ. ಸೊ ಈ ಒಂದು ವೀಕ್ ಏನಿದೆ, ಈ ಒಂದು ವೀಕ್ ಅಲ್ಲಿ ನಿಮ್ಗೆ ಎಲ್ರಿಗೂ ಕೂಡ ಹಣ ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು. ನೆಕ್ಸ್ಟ್ 28ನೇ ಕಂತಿನ ಹಣ ಯಾವಾಗ ಬರುತ್ತೆ ನಮಗಾಗಿದ್ರೆ ಅಂತ ನೀವು ಕ್ವಶನ್ ಅನ್ನ ಕೇಳಬಹುದು. ಸೊ ಇವಾಗ ನೀವು 3ನೇ ಹಂತದಲ್ಲಿ 27ನ ರಿಸೀವ್ ಮಾಡ್ಕೊಂಡ್ರೆ ನೆಕ್ಸ್ಟ್ 28ನೇ ಕಂತಿನ ಹಣ 2ನೇ ಹಂತದಲ್ಲಿ ಅಥವಾ 3ನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅಲ್ವಾ. ಸೊ ಅವಾಗ ನೀವು ಏನ್ ಮಾಡ್ತೀರಾ, 28ನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಳ್ತೀರಾ. ಈ ಒಂದು 28ನೇ ಕಂತಿನ ಹಣವನ್ನ ಇವಾಗ ಏನು ಏಪ್ರಿಲ್ ತಿಂಗಳ 15ನೇ ತಾರೀಕಿನ ಒಳಗಡೆ ಎಲ್ಲಾ ಫಲಾನುಭವಿಗಳಿಗೂ ಕೂಡ ನಾವು ಜಮಾ ಮಾಡೋದಾಗಿ ಸರ್ಕಾರ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಟೋಟಲ್ ಆಗಿ ಏಪ್ರಿಲ್ 15 ಒಳಗಡೆ ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಷ್ಟರೊಳಗಡೆ 3 ಹಂತನೂ ಕೂಡ ಕಂಪ್ಲೀಟ್ ಮಾಡುವಂತಹ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ಆಲ್ರೆಡಿ ಫಸ್ಟ್ನೇ ಹಂತ ಸ್ಟಾರ್ಟ್ ಆಗಿದೆ. ಸೊ ಮೊದಲನೇ ವಾರ ಅಂತ ಅಂದ್ರೆ ಏಪ್ರಿಲ್ 1ನೇ ತಾರೀಕಿಂದ 2ನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ರು ಮಾಡ್ಬೋದು. ಆ ನಂತರ ಇನ್ನ ಒಂದು ಲಾಸ್ಟ್ ವೀಕ್ ಏನಿರುತ್ತೆ ಅಲ್ವಾ, ಸೊ ಅಂತ ಅಂದ್ರೆ ಏಪ್ರಿಲ್ 15ನೇ ತಾರೀಕಿನ ಒಳಗಡೆ 2ನೇ ವಾರ ಏನಿರುತ್ತೆ ಅಲ್ವಾ, ಸೊ ಅವಾಗ ಏನ್ ಮಾಡ್ತಾರೆ 3ನೇ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿತ್ ಸ್ಕ್ರೀನ್ ಶಾಟ್ ಸಮೇತ ತೋರಿಸಿದೀನಿ. ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಪ್ರೂಫ್ ಯಾರೆಲ್ಲ ಕೇಳ್ತಿದ್ರಿ ಅಲ್ವಾ, ಸೊ ಅವ್ರಿಗೆ ಇಲ್ಲಿ ಕ್ಲಾರಿಟಿ ಬೇಕಾಗಿರುವಂತದ್ದು. ಸೊ ನೀವು ತಿಳ್ಕೊಬಹುದು ಬಿಡುಗಡೆ ಆಗಿದ್ಯಾ ಇಲ್ವಾ, ನಾವು ಸುಳ್ಳು ಹೇಳ್ತಿದೀವಾ ನಿಜ ಹೇಳ್ತಿದೀವಾ ಅಂತ ನಿಮಗೆ ಇಲ್ಲೇನೆ ಗೊತ್ತಾಗೋಗ್ಬಿಡುತ್ತೆ. ಹಣ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಅಂದ ತಕ್ಷಣನೇ ನಾವು ಹೇಳೋದೆಲ್ಲ ಸುಳ್ಳು ಅಂತ ಯಾವುದೇ ಕಾರಣಕ್ಕೂ ಕೂಡ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಹೇಳ್ತಿರೋಂಥದ್ದು. ನೆಕ್ಸ್ಟ್ ಇದನ್ನ ಹೊರತುಪಡಿಸಿದ್ರೆ ಇಂದಿರಾ ಕಿಟ್ ಅನ್ನ ಯಾವಾಗ ಇಲ್ಲಿ ವಿತರಣೆ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಇದ್ದೇ ಇದೆ. ಸೊ ನಮ್ಮ ಆಹಾರ ಸಚಿವರು ಹೇಳಿದ್ರು ಟೆಂಡರ್ ಅನ್ನ ಕರಿಬೇಕು. ಸೊ ಅದು ಯಾರು ಕಡಿಮೆ ಬಜೆಟ್ಗೆ ಇಲ್ಲಿ ಒಪ್ಕೊಳ್ತಾರೆ ಅವ್ರಿಗೆ ಟೆಂಡರ್ ಅನ್ನ ಕೊಟ್ಬಿಟ್ಟು ಎಲ್ಲಾನು ಕೂಡ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ಏನ್ ಹೇಳಿದ್ರು ಅಂತ ಅಂದ್ರೆ ಏಪ್ರಿಲ್ ತಿಂಗಳಿಂದ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಏನಂತ ಅಂದ್ರೆ ಬೈ ಎಲೆಕ್ಷನ್ ನಡೀತಾ ಇದೆ, ಸೊ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ವಾ. ಆ ನಂತರ ರಿಸಲ್ಟ್ ಕೂಡ ಇರುತ್ತೆ. ಸೊ ಇದ್ರ ನಡುವೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಸ್ವಲ್ಪ ಈ ಕಡೆ ಬಿಸಿ ಆಗಿರೋದ್ರಿಂದ ಏಪ್ರಿಲ್ಗೂ ಕೂಡ ಇಲ್ಲಿ ಕೊಡುವಂತದ್ದು ಚಾನ್ಸಸ್ 80% ಡೌಟ್. 20% ಕೊಟ್ಟರು ಕೊಡ್ಬೋದು, ಹೇಳೋದಕ್ಕಾಗೋದಿಲ್ಲ. 80% ಡೌಟ್ ಇದೆ. ಬಟ್ ಏನಂತ ಅಂದ್ರೆ ಅವ್ರು ಹೇಳಿದ್ದಾರೆ, ಸೊ ಇದನ್ನೇನಾದ್ರೂ ವಿತರಣೆ ಮಾಡಬೇಕು ಅಂತ ಅಂದ್ರೆ ನಾವು ದೊಡ್ಡದಾಗಿ ಫಂಕ್ಷನ್ ಅನ್ನ ಮಾಡ್ಬಿಟ್ಟು ಅದ್ರ ಮುಖಾಂತರ ನಾವು ವಿತರಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ವಿತರಣೆ ಮಾಡಿದ್ರು ಮಾಡ್ಬೋದು, ಅಥವಾ ಏನಾದ್ರೂ ಈ ಒಂದು ಏಪ್ರಿಲ್ ತಿಂಗಳನ್ನು ಕೂಡ ಬಿಟ್ರೆ ಮೇ ತಿಂಗಳಲ್ಲಿ ವಿತರಣೆ ಮಾಡೋದು 100ಗೆ 100% ಮಾಹಿತಿ ಬಂದಿರುವಂತದ್ದು. ಸೊ ಇವಾಗ ಏಪ್ರಿಲ್ ಅಥವಾ ಮೇ ಇವೆರಡು ತಿಂಗಳಲ್ಲಿ ಯಾವಾಗ ಬೇಕಿದ್ರು ವಿತರಣೆಯನ್ನ ಮಾಡಬಹುದು. ಸೊ ಮೇ ಒಳಗೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಸೊ ಅದ್ರಲ್ಲಿ ಏನೇನಿರುತ್ತೆ ಅಂತ ಎಲ್ಲದನ್ನು ಕೂಡ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ತೊಗರಿಬೇಳೆ, ಹೆಸರುಕಾಳು, ಸಕ್ಕರೆ, ಉಪ್ಪು, ಎಣ್ಣೆ 5 ತರದ್ದು ಇಲ್ಲಿ ಐಟಮ್ ಅನ್ನ ಸೇರಿಸ್ಬಿಟ್ಟು ಒಂದು ಇಂದಿರಾ ಕಿಟ್ ಅನ್ನ ಮಾಡ್ತಿರುವಂತದ್ದು. ಸೊ ಯಾರಿಗೆ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಏನು ವಿತರಣೆದು ಮಾಹಿತಿ ಬಂದಿದೆ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವಾಗ ಕನ್ಫರ್ಮ್ ಆಗಿ ವಿತರಣೆ ಆಗುತ್ತೆ ಅಂತ ಮಾಹಿತಿ ಬಂದಾಗ ನಿಮಗೆ ಯಾರಿಗೆ ಎಷ್ಟು ಜನ ಇದ್ರೆ ಎಷ್ಟನ್ನ ವಿತರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಈ ಒಂದು ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.